ANMR ನ್ಯೂಸ್ಗೆ ಸ್ವಾಗತ. PVR ಸಿಲ್ಕ್ ಶೋರೂಮ್ ಚಿಂತಾಮಣಿ. ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು, ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ. ಶರ್ಟಿಂಗ್ನಲ್ಲಿ ಲೆನಿನ್, ಆದಿತ್ಯ ಬಿರ್ಲಾ, ಸಿಯಾರಾಮ್, ರೇಮಂಡ್ಸ್, ಅರವಿಂದ್, ಇಪೋರಿಯಾ, ಜೆನಿ, ಮ್ಯಾಜಿಕ್, ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರಾಂಡ್ ಬಟ್ಟೆಗಳು ದೊರೆಯುತ್ತದೆ. ಇನ್ನು ಶೂಟಿಂಗ್ನಲ್ಲಿ ರೇಮಂಡ್ಸ್, ಲೆನಿನ್, OSM, SGS, ಅರವಿಂದ್, ಜಿಗ್ಜಾಮ್, ಸಿಯಾರಾಮ್ ಪ್ಯಾಂಟ್ಸ್, ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ. ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್, ಧೋತಿ, ಕಲರ್ ಧೋತಿ, ಉತ್ತಮ್ ಟವಲ್, 3 ಪೀಸ್ ಸೆಟ್, 3-in-1 ಕುರ್ತಾಸ್ ಇನ್ 9x6 ಮತ್ತು 10x6 ಸಹ ದೊರೆಯುತ್ತದೆ. ರೆಡಿಮೇಡ್ ಶರ್ಟ್ಗಳಾದ ಲೆನಿನ್, ರೈಸ್, US ಪೋಲೋ, ಜಾರಾ, ಸೀಫೋರ್ಸ್, ING, ಫ್ರೀಡಮ್ ಪಾರ್ಕ್, ವಾರ್ಡರ್ಸ್ಟೋನ್, ಇಥೋನಿಕ್, ಕವಿಯರ್, ಕುರ್ತಾ, ಅರ್ಸರ್. ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ, ಜೀನ್ಸ್, ಕಾರ್ಗೋ, ಬೆಲೂನ್ ಸೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ. ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್, ಶೇರ್ವಾನಿ, ಮೋದಿ ಸೂಟ್ಸ್, ಟೀ ಶರ್ಟ್ಸ್ 1000ಕ್ಕೆ 5 ಟೀ ಶರ್ಟ್ಗಳು ಸಹ ಲಭ್ಯ. ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು, ಪ್ಯಾಂಟ್ಸು, ಸೂಟ್ಸು, ಶೇರ್ವಾನಿ, ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿಯ ಕಾಟನ್ ಶರ್ಟ್ಸ್ ಆ್ಯಂಡ್ ಪ್ಯಾಂಟ್ಸ್ ದೊರೆಯುತ್ತದೆ. ಒಮ್ಮೆ ಭೇಟಿ ಕೊಡಿ. PVR ಸಿಲ್ಕ್ ಶೋರೂಮ್, ಶಿಡ್ಲಘಟ್ಟ ರಸ್ತೆ, ಭಾಗ್ಯಬಲ್ಲೆ ವೃತ್ತದ ಸಮೀಪ, ತಿಮ್ಮಸಂದ್ರ, ಚಿಂತಾಮಣಿ. ಉಚಿತ ಹೃದಯ ತಪಾಸಣೆ ಶಿಬಿರದಲ್ಲಿ ಒಟ್ಟು 467 ಮಂದಿಗೆ ಉಚಿತ ತಪಾಸಣೆ. ಚಿಂತಾಮಣಿ ನಗರದ MG ರಸ್ತೆಯಲ್ಲಿರುವ ಸುವರ್ಣ ಕಲ್ಯಾಣ ಮಂಟಪದಲ್ಲಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಉಚಿತ ರಕ್ತದಾನ ಸಂಸ್ಥೆ ಚಿಂತಾಮಣಿ, ದಲಿತ ಸೇನೆ ಕರ್ನಾಟಕ, RL ಜಾಲಪ್ಪ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಮತ್ತು RL ಜಾಲಪ್ಪ ನಾರಾಯಣ ಹೃದಯಾಲಯದಿಂದ ಇಂದು ಹಮ್ಮಿಕೊಂಡಿದ್ದ ಉಚಿತ ಹೃದಯ ತಪಾಸಣಾ ಶಿಬಿರದಲ್ಲಿ 467 ಮಂದಿಗೆ ಉಚಿತವಾಗಿ ತಪಾಸಣೆ ನಡೆಸಲಾಯಿತು. ಹೃದಯ ತಪಾಸಣೆಯ ಶಿಬಿರದಲ್ಲಿ ಎಕೋ ಯಂತ್ರದ ಮೂಲಕ ಸಹ ತಪಾಸಣೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ವೈದ್ಯರಾದ ಡಾಕ್ಟರ್ ಪ್ರಭಾಕರ್ KR ಅವರು, ಹೃದಯ ಸಂಬಂಧಿ ಕಾಯಿಲೆ ಇರುವ 8 ಮಂದಿಯನ್ನು ಗುರುತಿಸಲಾಗಿದ್ದು, ಅವರನ್ನು RL ಜಾಲಪ್ಪ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಹಾಗೂ RL ಜಾಲಪ್ಪ ನಾರಾಯಣ ಹೃದಯಾಲಯದಲ್ಲಿ ಅವರಿಗೆ ದಿನಾಂಕ ನಿಗದಿಪಡಿಸಿ ಅವರಿಗೆ ಚಿಕಿತ್ಸೆ ನೀಡಲಾಗುತ್ತದೆ ಎಂದರು. ಇನ್ನು ಈ ಶಿಬಿರದಲ್ಲಿ 8 ಮಂದಿಗೆ ಕಣ್ಣಿನ ತೊಂದರೆ ಇದೆ, ಶಸ್ತ್ರಚಿಕಿತ್ಸೆ ಅಗತ್ಯವಾಗಿದ್ದು ಅವರಿಗೂ ಸಹ ದಿನಾಂಕ ನಿಗದಿಪಡಿಸಿ ಉಚಿತ ಶಸ್ತ್ರಚಿಕಿತ್ಸೆ ಸಹ ಉಚಿತವಾಗಿ ಮಾಡಲಾಗುವುದು ಎಂದು ವಿವರಿಸಿದರು. ಇನ್ನು ಶಿಬಿರದ ಆಯೋಜಕರಾದ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಉಚಿತ ರಕ್ತದಾನ ಸಂಸ್ಥೆಯ ಅಧ್ಯಕ್ಷರಾದ ಬೀಡಾ ಶ್ರೀನಿವಾಸ್, ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್, ಮುಖಂಡರಾದ V. ಅಮರ್, ನರೇಶ್, ವಿನೋಬ ಕಾಲೋನಿ ನರಸಿಂಹಪ್ಪ, ಕೈವಾರ ಬಾಬು, ಡೀಲರ್ ನಾರಾಯಣಸ್ವಾಮಿ, ಲೋಕೇಶ್, ನಾಗರಾಜ್, ವೆಂಕಟೇಶ್ ಸೇರಿದಂತೆ ರಕ್ತದಾನ ಸಂಸ್ಥೆಯ ಹಲವಾರು ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಶಿಬಿರದಲ್ಲಿ ಡಾಕ್ಟರ್ ಶ್ರೀ ದೇವರಾಜ್ ಅರಸು ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕೃಷ್ಣಪ್ಪ ಜೆ, ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ BN ಸುನೀಲ್ ಸೇರಿದಂತೆ ಇತರೆ ವೈದ್ಯರು ಮತ್ತು ಸಿಬ್ಬಂದಿ ಸಹ ಭಾಗವಹಿಸಿದ್ದರು. ನಾರಾಯಣ ಹೃದಯಾಲಯ ಕಾರ್ಡಿಯಾಲಜಿ ಯೂನಿಟಿಂದ ಇವತ್ತು ಇದೊಂದು ಕ್ಯಾಂಪು ಆಯೋಜನೆ ಮಾಡಿದ್ದಾರೆ ನಮ್ಮ ಶ್ರೀಧರ್ ಸರ್ ಅವರು, ಶ್ರೀನಿವಾಸ್ ಸರ್ ಅವರು. ಇದೊಂದು ಒಳ್ಳೆಯ ಅವಕಾಶ ಎಲ್ಲ ಜನರಿಗೂ. ಎಷ್ಟೋ ಜನಕ್ಕೆ ಕಾಯಿಲೆ ಇದಿರುತ್ತೆ, ಬಟ್ ಅವ್ರ ಅವೇರ್ನೆಸ್ ಇರಲ್ಲ ಅದರಲ್ಲಿ ಹೆಂಗೆ ಏನು ಅಂತ. ಬಟ್ ಇದೊಂದು ಒಳ್ಳೆ ಅವಕಾಶ, ಒಂದು ಒಳ್ಳೆ ಆಪರ್ಚುನಿಟಿ ಎಲ್ಲರಿಗೂ. ಇಲ್ಲಿ ಚೆಕಪ್ ಮಾಡಿಕೊಂಡು ಎಲ್ಲ ಎಷ್ಟೋ ಜನಕ್ಕೆ ಈಗ ಗೊತ್ತಾಗಿದೆ ಅವ್ರಿಗೆ ಶುಗರ್ ಇದೆ, ಡಯಾಬಿಟೀಸ್ ಇದೆ, BP ಎಲ್ಲ ಇದೆ, ಹಾರ್ಟ್ ತೊಂದರೆ ಇದೆ ಅಂತ. ನಾವು ನಿಮ್ಮ ಸರ್ವಿಸಲ್ಲಿ 24 hours ನಮ್ಮ ಹಾಸ್ಪಿಟ್ಲ್ ಇದೆ ನಾರಾಯಣ ಹೃದಯಾಲಯ. ಅದಕ್ಕೆ ಸರ್ ನಮ್ಮ ಕಡೆ ಅಪ್ರೋಚ್ ಮಾಡಿ ನಮ್ಗೊಂದು ಕ್ಯಾಂಪ್ ಮಾಡಬೇಕು, ಈ ಥರ ಜನರಿಗೊಂದು ವ್ಯವಸ್ಥೆ ಆಗಬೇಕಂತ ರಿಕ್ವೆಸ್ಟ್ ಮಾಡಿದ್ರು. ಅದಕ್ಕೆ ಒಂದು ಕ್ಯಾಂಪ್ ಮಾಡಿದ್ದೀವಿ. ಮುಂಚೆನೂ ಸರ್ ಇದು ಕ್ಯಾಂಪ್ ಇನ್ನು 3 months ಒಂದ್ಸತಿ 6 months ಒಂದ್ಸತಿ ಮಾಡ್ತಾ ಇರ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಜನಗೆ ಏನು ಒಂದು ಮೆಸೇಜ್ ಅಂದರೆ ಇದಕ್ಕೆ ಚೆನ್ನಾಗಿ ಉಪಯೋಗಿಸ್ಕೋಬೇಕೆಲ್ಲರೂ. ಸರಿ, ಮತ್ತು ಸರ್ ಹೆಂಗೆ ಹೇಳಿದ್ರು ಲೈಫ್ ಸ್ಟೈಲ್ ಬಗ್ಗೆ, ಆ ಲೈಫ್ ಸ್ಟೈಲ್ ಸರಿಯಾಗಿ ಫಾಲೋ ಮಾಡ್ಕೋಬೇಕು. ಫಸ್ಟು 60 years 50 years ಮೇಲೆ ಹಾರ್ಟ್ ತೊಂದರೆ ಆಗ್ತಿತ್ತು, ಈಗ ಹಂಗಿಲ್ಲ. 25 years 30 yearsಗೆಲ್ಲ ಹಾರ್ಟ್ ತೊಂದರೆ ಆಗ್ತಿದೆ. ಅದೇನಂದರೆ ಸರ್ ಇರ್ದಂಗೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಸ್ಮೋಕಿಂಗು, ಚಿಕ್ಕ ವಯಸ್ಸಲ್ಲಿ ಸ್ಮೋಕಿಂಗು ಮತ್ತು ಫುಡ್ ಹ್ಯಾಬಿಟ್ಸ್ ಎಲ್ಲ ಚೇಂಜ್ ಮಾಡಿಕೊಂಡು ನಾವು ಅದನ್ನು ಫಾಲೋ ಮಾಡಿಕೊಂಡ್ರೆ ನಮ್ಮ ಹೆಲ್ತು ಸರಿಯಾಗಿರುತ್ತೆ ಮತ್ತು ಎಲ್ಲ ಥರ ಸೊಸೈಟಿಯಲ್ಲೂ ಒಂದು ಒಳ್ಳೆಯ ಮೆಸೇಜ್ ಹೋಗುತ್ತೆ. ಇಷ್ಟ ನಾನು ಹೇಳೋಕ್ಕೆ ರಕ್ತದಾನ ಸಂಸ್ಥೆ ವತಿಯಿಂದ ಹಾಗೂ ನಾರಾಯಣ ಹೃದಯಾಲಯ ಅವರ ಸಂಯುಕ್ತಾಶ್ರಯದಲ್ಲಿ ಒಂದು ಒಳ್ಳೆಯ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಇದರ ಸದುಪಯೋಗವನ್ನು ನಮ್ಮ ಚಿಂತಾಮಣಿಯ ಸಾರ್ವಜನಿಕರು ಬಳಸಿಕೊಂಡು ತಮ್ಮ ಉತ್ತಮ ರೀತಿಯ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತೇಳಿ ನಮ್ಮ ಪೊಲೀಸ್ ಇಲಾಖೆಯಿಂದ ಮನವಿ ಮಾಡ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇದೇ ರೀತಿಯ ಒಂದು ಒಳ್ಳೆಯ ಕಾರ್ಯಕ್ರಮಗಳು ಅವಾಗವಾಗ ಜರುಗಲಿ ಚಿಂತಾಮಣಿಯಲ್ಲಿ. ಡಾಕ್ಟರ್ BR ಅಂಬೇಡ್ಕರ್ ರಕ್ತದಾನ ಸಂಸ್ಥೆ RL ಜಾಲಪ್ಪ ಆಸ್ಪತ್ರೆ ಸಂಯುಕ್ತ ಆಶ್ರಯದಲ್ಲಿ ಸಂಸ್ಥೆ ರಾಜ್ಯಾಧ್ಯಕ್ಷ
ಅಧ್ಯಕ್ಷರು ಹಾಗೂ ಮಾನ್ಯ ಸಚಿವರ ನಿರ್ದೇಶನದ ಮೇರೆಗೆ ಈ ಉಚಿತ ಹೃದಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದೆ. ಸೊ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಂಡು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಎಲ್ಲರೂ ಇದರ ಪರೀಕ್ಷೆ ಮಾಡಿಸ್ಕೊಂಡು ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸೊ ಪ್ರಸ್ತುತ ಈಗಿರೋ ಪರಿಸ್ಥಿತಿಯಲ್ಲಿ ಮೊದಲೆಲ್ಲ ಸಾಂಕ್ರಾಮಿಕ ರೋಗಗಳಿಂದ ಜಾಸ್ತಿ ಜನ ಆರೋಗ್ಯ ತೊಂದರೆಯಿಂದ ಮರಣ ಹೊಂದ್ತಾ ಇದ್ರು. ಈಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸಾಂಕ್ರಾಮಿಕ ರೋಗಗಳು ಕಡಿಮೆ ಆಗಿದೆ. ಈಗ ಅಸಾಂಕ್ರಾಮಿಕ ರೋಗ ಅಂದರೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ, ಇದರಲ್ಲಿ ಮುಖ್ಯವಾಗಿ ರಕ್ತದ ಒತ್ತಡ ಮತ್ತು ಶುಗರು, ಡಯಾಬಿಟಿಸು ಮತ್ತು ಹೃದಯ ಸಂಬಂಧಿತ ಕಾಯಿಲೆಗಳಿಂದ ತುಂಬ ಜನ ಮರಣ ಹೊಂದ್ತಾ ಇದ್ದಾರೆ. ಸೊ ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂದರೆ ಮೊದಲೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು, ಈಗ ಸೆಡೆಂಟರಿ ಲೈಫ್ ಸ್ಟೈಲ್ ಎಲ್ಲ ಮೆಷಿನರೀಸ್ ಬಂದುಬಿಟ್ಟಿದೆ. ಸೊ ಒಂದೇ ಕಡೆ ಕೂತ್ಕೊಂಡಿರೋದು, ಜಂಕ್ ಫುಡ್ ತಿನ್ನೋದು, ಸೊ ಫುಡ್ ಹ್ಯಾಬಿಟ್ಸ್ ಮೇಲೂ ಡಿಪೆಂಡ್ ಆಗುತ್ತೆ. ಜಂಕ್ ಫುಡ್ ಎಲ್ಲ ಜಾಸ್ತಿ ತಿನ್ನಬಾರ್ದು ಮತ್ತು ಆದಷ್ಟು ಆ್ಯಕ್ಟಿವಿಟಿ ಮೇಂಟೈನ್ ಮಾಡಬೇಕು ನಾವು. ಒಂದೇ ಕಡೆ ಸೆಡೆಂಟರಿ ಲೈಫ್ ಸ್ಟೈಲ್ ಕೂತ್ಕೊಂಡಿರೋದು, ಯಾವಾಗಲೂ ಯೋಚನೆ ಮಾಡೋದು, ಸೊ ಈ ಥರ ಟೆನ್ಷನ್ ಕೊಡೋದು, ಇವೆಲ್ಲ ಆದರೆ ಹೃದಯ ಸಂಬಂಧಿತ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಸೊ ಈಗ ಮೊದಲೆಲ್ಲ 40 ಇಯರ್ಸ್ 50 ಇಯರ್ಸ್ ಮೇಲೆ ಹೃದಯ ಕಾಯಿಲೆಗಳು ಬರ್ತಾಯಿತ್ತು. ಈಗ ಏಜ್ಗೆ ಸಂಬಂಧ ಇಲ್ಲ. ಸೊ ಇಂಜಿನಿಯರ್ ಇರ್ಬೋದು, ಇಂಜಿನಿಯರ್ ಒಂದೇ ಕಡೆ ಕೂತ್ಕೊಂಡು 10 ಅವರ್ಸ್ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾರೆ ಕಂಪ್ಯೂಟರ್ ಮುಂದೆ. ಅವರಿಗೆಲ್ಲ ಸ್ಟ್ರೈನ್ ಆಗಿಬಿಟ್ಟು ಹೆಡ್ಏಕ್ ಬರೋದು, ಹೃದಯ ಸಂಬಂಧಿತ ಕಾಯಿಲೆಗಳು ಇವೆಲ್ಲ ಬರ್ಬೋದು. ಸೊ ಆದಷ್ಟು ನಾವು ಆರೋಗ್ಯ ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಸದುಪಯೋಗ ಪಡಿಸ್ಕೊಂಡು ಎಲ್ಲರೂ ಉತ್ತಮ ಆರೋಗ್ಯ ಕಾಪಾಡಿಕೊಂಡು ಹೇಳ್ಬಿಟ್ಟು ಈ ಒಂದು 2 ಮಾತನ್ನು ಮುಗಿಸ್ತಾರೆ. ದಲಿತ ಸೇನೆ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಉಚಿತ ರಕ್ತದಾನ ಸಂಸ್ಥೆಯ ವತಿಯಿಂದ ಏನಿವತ್ತು ಒಂದು ಉಚಿತ ಹೃದಯ ತಪಾಸಣಾ ಶಿಬಿರವನ್ನು ಆಯೋಜನೆ ಚಿಂತಾಮಣಿ ತಾಲೂಕಿನಲ್ಲಿ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ಇವತ್ತಿನ ದಿನಮಾನಗಳಲ್ಲಿ ಭಾಳ ಒತ್ತಡಕ್ಕೆ ಒಳಗಾಗಿ ಸಣ್ಣ ವಯಸ್ಸಿನಲ್ಲೇ ಹೃದಯಾಘಾತ ಆಗ್ತಾ ಇರ್ತಕ್ಕಂಥ ಅನೇಕ ಸಂದರ್ಭಗಳನ್ನು ನಾವು ನೋಡಿದ್ದೇವೆ. ಇತ್ತೀಚೆಗೆ ನಾವು ಏನು ನಮ್ಮ ಚಲನಚಿತ್ರ ನಟರು ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ಅವರು ಭಾಳ ಸಣ್ಣ ವಯಸ್ಸಿನಲ್ಲಿ ನಮ್ಮನ್ನೆಲ್ಲ ಆಗಲಿರ್ತಕ್ಕಂಥ ಉದಾಹರಣೆ ನಾವೆಲ್ಲ ನೋಡಿದ್ದೇವೆ. ಹಾಗಾಗಿ ಇವತ್ತಿನ ದಿನಗಳಲ್ಲಿ ಅಂಥ ಒತ್ತಡದ ಮಧ್ಯೆ ಇರತಕ್ಕಂಥ ಎಲ್ಲ ಸಾರ್ವಜನಿಕರು ಈ ಒಂದು ಹೃದಯ ತಪಾಸಣೆಯನ್ನು ಮಾಡಿಸ್ಕೋಬೇಕು ಅಂತೇಳಿ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ. ಮತ್ತು ಏನು ಈ ಸಂಘಟನೆ ಇವತ್ತು ದಲಿತ ಸೇನೆ ಆಗ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉಚಿತ ರಕ್ತದಾನ ಸಂಸ್ಥೆಯವರಾಗ್ಬೋದು, ಸಮಾಜ ನಮಗೇನು ಕೊಡ್ತು ಅನ್ನೋದಕ್ಕಿಂತ ಸಮಾಜಕ್ಕೆ ನಾವೇನು ಕೊಟ್ವಿ ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಇವತ್ತು ಸಮಾಜಕ್ಕೆ ಏನಾದರೂ ಒಂದು ಕೊಡಬೇಕು, ಒಂದು ಕೊಡುಗೆ ಅಂತೇಳಿ ಇವತ್ತು ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ತೀರ್ಮಾನ ಮಾಡಿ ಇವತ್ತು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಸಾರ್ವಜನಿಕರು ಇದರ ಒಂದು ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತೇಳಿ ಈ ಮೂಲಕ ಮನವಿಯನ್ನು
ನಾವು ಚಿಂತಾಮಣಿ ನಗರದಲ್ಲಿ ಉಚಿತ ಹೃದಯ ತಪಾಸಣಾ ಶಿಬಿರವನ್ನು ಶ್ರೀನಿವಾಸ್ ಇವರು ಭಾರತ ರತ್ನ ಅಂಬೇಡ್ಕರ್ ಉಚಿತ ರಕ್ತದಾನ ಸಂಸ್ಥೆ ಇದರ ಸಂಸ್ಥಾಪಕರಿಂದ ಇವತ್ತಿನ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿತ್ತು. ಈ ಶಿಬಿರದಲ್ಲಿ ನಮ್ಮ ಗ್ರಾಮೀಣ ಭಾಗದ ಜನ ಮತ್ತು ಈ ಚಿಂತಾಮಣಿ ನಗರದ ವಾಸಿಗಳು ಇವರೆಲ್ಲ ಸೇರಿ 467 ಜನ ಶಿಬಿರಾರ್ಥಿಗಳು ಪಾಲ್ಗೊಂಡು ಇದರಲ್ಲಿ 8 ಜನ ನಮಗೆ ಹೃದಯ ರೋಗ ಸಂಬಂಧಿ ಇರುವಂಥ ಕಾಯಿಲೆ ಇರುವಂಥ ಜನ ಸಿಕ್ಕಿದ್ದಾರೆ. ಇವರನ್ನು ಹೆಚ್ಚಿನ ಚಿಕಿತ್ಸೆಗೆ ನಮ್ಮ ಜಾಲಪ್ಪ ನಾರಾಯಣ ಹೃದಯಾಲಯ ಸೆಂಟರ್ಗೆ ಒಂದು ದಿನಾಂಕ ಫಿಕ್ಸ್ ಮಾಡಿ ನಾವು ಅವರನ್ನು ಕರ್ಕೊಂಡೋಗಿ ಹೆಚ್ಚಿನ ಚಿಕಿತ್ಸೆ ಕೊಡಿಸೋದಕ್ಕೆ ಏರ್ಪಾಡು ಮಾಡ್ತೀವಿ. ಅದರ ಜೊತೆಗೆ ಕಣ್ಣಿನ ತೊಂದರೆ 8 ಜನಕ್ಕೆ ಕಣ್ಣಿಂದು ತೀವ್ರವಾದ ತೊಂದರೆ ಇದ್ದು ಅವರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಆಗಬೇಕಾಗಿದೆ. ಅದನ್ನು ಸಹ ನಾವು ಒಂದು ದಿನಾಂಕ ಗೊತ್ತುಪಡಿಸಿ ಅವತ್ತಿನ ದಿನ ಅವರನ್ನು ಕರ್ಕೊಂಡು ಹೋಗೋಕ್ಕೆ ಏರ್ಪಾಡು ಮಾಡ್ತೀವಿ. ಈ ದಿನದ ಶಿಬಿರಾರ್ಥಿಗಳೆಲ್ಲ ಇದನ್ನು ಉಪಯೋಗಿಸ್ಕೊಂಡ್ರೆ ಇದು ನಮ್ಮ ಶ್ರೀನಿವಾಸ್ ಅವರ ಒಂದು ಮಾಡಿರ್ತಕ್ಕಂಥ ಸೇವೆನ 100 ಕಾಲ ನೆನೆಸ್ಕೊಳ್ಳೋವಂಥ ಒಂದು ಸಂದರ್ಭ ಇದೆ.